ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳದ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿ ಎಲ್ಲರ ಮನೆ ಮಾತಾಗಿರೋ ಸಮೀರ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಧನದ ಭೀತಿ ಎದುರಿಸುತ್ತಿದ್ದಾರೆ. ಹಾಗಿದ್ರೆ ಇದೆಲ್ಲ ಶುರುವಾಗಿದ್ದ ಹೇಗೆ? ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಲು ಸಮೀರ್ ಮುಂದಾಗಿದ್ದೇಕೆ? ಅದೇ ವಿಡಿಯೋ ಯೂಟ್ಯೂಬ್ ಲೋಕದಲ್ಲಿ ಎಬ್ಬಿಸಿದ ಬಿರುಗಾಳಿ ಎಂತಹದ್ದು? ಬಳಿಕ ಏನೇನಾಯ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾರು ಈ ಸಮೀರ್ ಎಂಡಿ? ಸೌಜನ್ಯ ವಿಡಿಯೋ ಮಾಡಿದ್ದೇಕೆ? ಫ್ರೆಂಡ್ಸ್, ಸಮೀರ್ ಕನ್ನಡದ ಪ್ರಸಿದ್ಧ ಯೂಟ್ಯೂಬರ್ ಗಳಲ್ಲಿ ಒಬ್ರು. ಇವರು ದೂತ ಸಮೀರ್ ಎಂಡಿ ಮತ್ತು ಸಮೀರ್ ಎಂಡಿ ಎಂಬ 2 ಯೂಟ್ಯೂಬ್ ಚಾನೆಲ್ ಗಳನ್ನ ಹೊಂದಿದ್ದಾರೆ. ದೂತ ಅಂದ್ರೆ ಸುದ್ದಿಯನ್ನ ಒಯ್ಯುವವನು ಅಥವಾ ಸುದ್ದಿಯನ್ನ ತಲುಪಿಸುವವನು ಅಂತರ್ಥ. ಇಂಥ ಸಮೀರ್ ಹೆಚ್ಚಾಗಿ ಇನ್ವೆಸ್ಟಿಗೇಟಿವ್ ಕಂಟೆಂಟ್ ಬಗ್ಗೆನೇ ವಿಡಿಯೋ ಮಾಡೋದು. ಅದರಂತೆ ಧರ್ಮಸ್ಥಳದ ಸೌಜನ್ಯ ಕೇಸ್ ಬಗ್ಗೆನೂ ವಿಡಿಯೋ ಮಾಡುವಂತೆ ಸಾಕಷ್ಟು ಜನರಿಂದ ಮನವಿ ಬಂದಿತ್ತು. ಹೀಗಾಗಿ ಕೇಸ್ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿದ ಸಮೀರ್ ವಿಡಿಯೋ ಮಾಡಿದ್ರು. ದಾಖಲೆ ಬರೆದ ಸೌಜನ್ಯ ವಿಡಿಯೋ. ಸಮೀರ್ ಮಾಡಿದ ಸೌಜನ್ಯ ಕೇಸ್ನ ವಿಡಿಯೋ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಇದೆ. ಸ್ಟೋರಿ ನರೇಷನ್, ಅದಕ್ಕೆ ತಕ್ಕ ಎಐ ಇಮೇಜ್ಗಳು ಮತ್ತು ಎಡಿಟಿಂಗ್ ಎಲ್ಲವೂ ವಿಡಿಯೋವನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಇದರ ಪರಿಣಾಮ ವಿಡಿಯೋ ವೈರಲ್ ಆಗಿ 1 ವಾರದಲ್ಲೇ 1.5 ಕೋಟಿಗೂ ಹೆಚ್ಚು ವೀಕ್ಷಣೆ ಪಡಿತು. 12 ಲಕ್ಷಕ್ಕೂ ಹೆಚ್ಚು ಜನ ಲೈಕ್ ಕೊಟ್ರು. ಸುಮಾರು 50,000 ಜನ ಕಾಮೆಂಟ್ ಮಾಡಿದ್ರು. ವಿಡಿಯೋ ಮಾಡೋಕು ಮುನ್ನ 1 ಲಕ್ಷಕ್ಕಿಂತ ಕಮ್ಮಿ ಇದ್ದ ದೂತ ಸಮೀರ್ ಎಂಡಿ ಚಾನೆಲ್ ನ ಸಬ್ಸ್ಕ್ರೈಬರ್ ಸಂಖ್ಯೆ ಈಗ 7 ಲಕ್ಷ ದಾಟಿದೆ. ಇದೆಲ್ಲ ಆಗಿದ್ದು ಜಸ್ಟ್ ಒಂದೇ 1 ವಾರದಲ್ಲಿ ಅನ್ನೋದು ಗಮನಾರ್ಹ. ಹಲವು ಆರೋಪ, ಸಮೀರ್ ಉತ್ತರ. ಸೌಜನ್ಯ ವಿಡಿಯೋ ಬೆನ್ನಲ್ಲೇ ಸಮೀರ್ ವಿರುದ್ಧ ಹಲವು ಆರೋಪ ಕೇಳಿಬಂತು. ಸಮೀರ್ ಲಕ್ಷ ಹಣ ಪಡೆದು ಈ ವಿಡಿಯೋ ಮಾಡಿದ್ದಾರೆ ಅಂತ ಕೆಲವರು ಆರೋಪಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟ ಸಮೀರ್, ವಿಡಿಯೋ ಎಡಿಟ್ ಮಾಡಿದ ವ್ಯಕ್ತಿಗೆ ಸ್ಯಾಲರಿ ಕೊಡೋಕೆನೆ ನನ್ನ ಬಳಿ ದುಡ್ಡಿಲ್ಲ ಅನ್ನೋ ಮೂಲಕ ಆರೋಪವನ್ನ ತಳ್ಳಿ ಹಾಕಿದ್ರು. ಇನ್ನೊಂದಷ್ಟು ಜನ ಹಿಂದೂ ದೇವರ ಬಗ್ಗೆ, ಹಿಂದೂ ಹುಡುಗಿ ಬಗ್ಗೆ ಮುಸ್ಲಿಂ ಹುಡುಗ ಮಾತನಾಡೋದ್ಯಾಕೆ ಅಂತ ಸಿಟ್ಟಿಗೆದ್ರು. ಈ ಬಗ್ಗೆ ಮಾತನಾಡಿದ ಸಮೀರ್, ಹಿಂದುವಾದ್ರೆ ಏನು, ಮುಸ್ಲಿಂ ಆದ್ರೆ ಏನು, ಅನ್ಯಾಯದ ಪರ ದನಿ ಎತ್ತೋದೆ ನಮ್ಮ ಧರ್ಮ ಅಂದ್ರು. ಜೀವ ಬೆದರಿಕೆ ಕುಗ್ಗಿದ ಸಮೀರ್. ಆಸರೆಯಾದ ತಿಮರೋಡಿ ಟೀಮ್. ಸೌಜನ್ಯ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಮೀರ್ಗೆ ಜೀವ ಬೆದರಿಕೆ ಕರೆಗಳು ಬರೋದು ಹೆಚ್ಚಾಯ್ತು. ಕೆಲವರಂತೂ ಮೊಬೈಲ್ ನಂಬರ್ ಮತ್ತು ಮನೆ ವಿಳಾಸವನ್ನ ಲೀಕ್ ಮಾಡಿಬಿಟ್ರು. ಹೀಗಾಗಿ ಯಾವಾಗ ತನ್ನ ಮೇಲೆ ಅಟ್ಯಾಕ್ ಆಗುತ್ತೋ, ಪೊಲೀಸರ ಬಳಿ ಹೋದ್ರೆ ರಕ್ಷಣೆ ಸಿಗುತ್ತೋ ಇಲ್ವೋ ಅಂದ್ಕೊಂಡ ಸಮೀರ್ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರಂತೆ. ನಾನು ತಪ್ಪು ಮಾಡಿಬಿಟ್ನ ಅನಿಸ್ಬಿಡ್ತು, ಕಣ್ಣೀರು ಬರೋದೊಂದು ಬಾಕಿ ಇತ್ತು ಅಂತ ಹೇಳಿಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಸಮೀರ್ಗೆ ಬೆಂಬಲವಾಗಿ ನಿಂತಿದ್ದು ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮಾಜಿ ಪೊಲೀಸ್ ಗಿರೀಶ್ ಮಟ್ಟಣ್ಣವರ್. ರಾತ್ರೋರಾತ್ರಿ ಅರೆಸ್ಟ್ ಆಗ್ತಿದ್ರು ಸಮೀರ್, ಬಂಧನ ತಪ್ಪಿಸಿದ್ರು ಗಿರೀಶ್ ಮಟ್ಟಣ್ಣವರ್. ಮಾರ್ಚ್ 5ನೇ ತಾರೀಕು ಅಂದ್ರೆ ಬುಧವಾರ ರಾತ್ರಿ 10:45 ಸುಮಾರಿಗೆ ಸಮೀರ್ ರನ್ನ ಅರೆಸ್ಟ್ ಮಾಡಲು ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಮನೆಗೆ ಬಂದಿದ್ರಂತೆ. ಇದೇ ಟೈಮಲ್ಲಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ಜೊತೆಗಿದ್ದಿದ್ದು ನೆರವಾಯ್ತು. ಅವರು ಬಳ್ಳಾರಿ ಎಸ್ಪಿ, ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿ ಸಮೀರ್ ಅರೆಸ್ಟ್ ಆಗೋದನ್ನ ತಪ್ಪಿಸಿದ್ರು. ಅಲ್ಲದೆ ಪೊಲೀಸ್ ತನಿಖೆಗೆ ಸಮೀರ್ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆಯನ್ನ ಕೊಟ್ರು. ಸದ್ಯ ಪೊಲೀಸರು ದಾಖಲಿಸಿಕೊಂಡಿರೋ ಸುಮೋಟೋ ಕೇಸ್ ವಿರುದ್ಧ ಸಮೀರ್ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಧರ್ಮಸ್ಥಳ ಭಕ್ತರ ಭಾವನೆಗೆ ಧಕ್ಕೆ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ವಿಡಿಯೋ ಡಿಲೀಟ್ ಆಗುವ ಸಾಧ್ಯತೆ ಕೂಡ ಇದೆ. ಸೋ ಫ್ರೆಂಡ್ಸ್, ಇದಿಷ್ಟು ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ ಸಮೀರ್ ಎಂಡಿ ಬಗ್ಗೆ, ಅವರು ಅನುಭವಿಸಿದ ಕಷ್ಟಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.